ಧಾರವಾಡದಲ್ಲಿ ನಡೀತಾ ಇರುವ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮಿಷನ್ ಕಾಂಪೌಂಡ್ನಿಂದ ಜುಬ್ಲಿ ವೃತ್ತಕ್ಕೆ ಪ್ರತಿಭಟನಾಕಾರರು ಲಗ್ಗೆ ಇಟ್ಟಿದ್ದಾರೆ. ಪೊಲೀಸ್ ಭದ್ರತೆಯನ್ನು ಮೀರಿ ಯುವ ಸಮೂಹ ಪ್ರತಿಭಟನಾಕಾರರು ನುಗ್ಗಿರುವುದು. ಮಿಷನ್ ಕಾಂಪೌಂಡ್ನಿಂದ ಜುಬ್ಲಿ ಸರ್ಕಲ್ಗೆ ಹೋಗ್ತಾ ಇದ್ದಾರೆ. ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಅದನ್ನು ಲೆಕ್ಕಿಸದೆ ನುಗ್ಗುತ್ತಾ ಇದ್ದಾರೆ ಯುವಕರು. ಜುಬ್ಲಿ ವೃತ್ತಕ್ಕೆ ಬಂದಿದೆ ಬಿಜೆಪಿ ನಾಯಕರ ಟೀಮ್. ಬಿಜೆಪಿ ನಾಯಕರು ಕೂಡ ತರಾಟೆ ತೆಗೆದುಕೊಂಡು ಛಲವಾದಿ ನಾರಾಯಣಸ್ವಾಮಿ ಭಾಷಣಕ್ಕೆ ವಿರೋಧ ವ್ಯಕ್ತಪಡಿಸಿದರು. ವಾಪಸ್ ಹೋಗುವಂತೆ ಪ್ರತಿಭಟನಾ ನಿರತ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಭರವಸೆ ಅಥವಾ ಬೆಂಬಲ ನಮಗೆ ಬೇಕಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರು ಬಂದಿದ್ದು ಹೋರಾಟಕ್ಕೆ ಬೆಂಬಲವನ್ನ ಕೊಡುವುದಕ್ಕೆ. ನಮಗೆ ಭರವಸೆಗಳು ಬೇಡ, ರಾಜಕೀಯ ನಾಯಕರುಗಳ ಆಶ್ವಾಸನೆಗಳು ಬೇಡ ಅಂತ ಯುವಕರು ರೊಚ್ಚಿಗೆದ್ದಿದ್ದಾರೆ. ಭಾಷಣ ಆರಂಭಕ್ಕೂ ಮೊದಲಿಗೆ ಗೋ ಬ್ಯಾಕ್ ಅಂತ ಘೋಷಣೆಗಳನ್ನ ಮೊಳಗಿಸಿದ್ರು. ಯುವಕರ ಆಕ್ರೋಶದ ಕಟ್ಟೆ ಒಡೆದಿರೋದು. ಜುಬ್ಲಿ ಸರ್ಕಲ್ನಲ್ಲಿ ಈಗ ಯುವಕರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಉದ್ಯೋಗ ಆಕಾಂಕ್ಷಿಗಳ ವಿರೋಧದ ಮಧ್ಯೆನೂ ಕೂಡ ಭಾಷಣ ಮಾಡಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಛಲವಾದಿ ನಾರಾಯಣಸ್ವಾಮಿ ಅವರ ಭಾಷಣಕ್ಕೆ ಮೊದಲಿಗೆ ಆಕ್ರೋಶ ವ್ಯಕ್ತವಾಯಿತು ಯುವಕರಿಂದ. ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಸಿಎಂ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು. ಆರಂಭದಲ್ಲಿ ಭಾಷಣ ಬೇಡ, ನಿಮ್ಮ ಭರವಸೆನೇ ಬೇಡ, ಬೆಂಬಲ ಬೇಡ ಅಂತ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವಿರೋಧದ ಮಧ್ಯೆ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಬೆಂಬಲ ಸೂಚಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿದ್ದೆ ರಾಮಯ್ಯನಿಗೆ, ನಿದ್ದೆ ರಾಮಯ್ಯನಿಗೆ, ಎದ್ದೇಳು ರಾಮಯ್ಯ, ಬೇಗ ಎದ್ದೇಳು ಅಂತೇಳಿ, ಎದ್ದೇಳಿ ರಾಮಯ್ಯ ಎಬ್ಬರ್ಸಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರೋದು. ಕಾಣೆಯಾದ ಡಿಕೆ, ಕಾಣೆಯಾದ ಡಿಕೆ ಈಗ ಶಾಂತ್ ಕುಮಾರ್ ಅವರು, ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ಕಳೆದ 6 ತಿಂಗಳಿಂದ ನೀವು ಹೋರಾಟ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾ ಇದ್ರು ಪೊಲೀಸರಿಗೆ, ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬೆಲ್ಲದವರು ಕ್ರಾಂತಿ ಕುಮಾರ್, ಬೆಲ್ಲದವರು ಇವತ್ತು ಹೋರಾಟಕ್ಕೆ ಒಂದು ಪರ್ಮಿಷನ್ ತಗೊಂಡು ಇವತ್ತು ಫಸ್ಟ್ ಟೈಮು ಬೀದಿಗಿಳಿದು ಹೋರಾಟ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದು ಸಾಂಕೇತಿಕ ಹೋರಾಟ ಆದ್ರೆ ಇಲ್ಲಿ ಬರ್ತೀರಿ, ನಾವು ಮಾತಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಮಾತು ಸ್ವಲ್ಪ, ಕೆಲಸ ಜಾಸ್ತಿ. ಈಗಾಗಲೇ ನಮ್ಮ ಕ್ರಾಂತಿ ಕುಮಾರ್ ಅವರು ನನಗೆ ದಾಖಲೆಗಳನ್ನ ತಂದುಕೊಂಡ್ರು ವಿಧಾನಸಭೆಯಲ್ಲಿ. ಕಳೆದ ಬಾರಿ ಕೆಪಿಸಿಯಲ್ಲಿ ಆಗ್ತಾ ಇರೋ ಅಕ್ರಮಗಳ ಬಗ್ಗೆ ನಾನು 2 ದಿನ ಮಾತಾಡಿದ್ದೇನೆ. ಕೆಪಿಸಿಯಲ್ಲಿ ಏನು ಅಕ್ರಮಗಳಾಗಿ ಅಪಾಯಿಂಟ್ಮೆಂಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ, 2 ದಿನ ಮಾತಾಡಿದೆ. ಇಡೀ ಸರ್ಕಾರ ತಲೆ ತಗ್ಗಿಸಿ ನಿಲ್ಲೋ ರೀತಿ ನಮ್ಮ ಹೋರಾಟವನ್ನ ನಾವು ಮಾಡಿದ್ದೀವಿ. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, ನಾವು ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಆಗಲ್ಲ. ನಾವು ವಿಧಾನಸಭೆ ಒಳಗಡೆನೂ ಹೊಡಿಬೇಕು, ಆಚೆ ಕಡೆನೂ ಆಗ ಮಾತ್ರ ಹೋರಾಟ ಸಕ್ಸಸ್ ಆಗುತ್ತೆ. 2 ಕಡೆ. ಅದಕ್ಕೆ ನಮ್ಮ ಕ್ರಾಂತಿ ಕುಮಾರ್ ಹೇಳಿದೀನಿ, ಪಾದಯಾತ್ರೆ ಶುರು ಮಾಡಿ. ಹೇಗೋ ವಿಧಾನಸಭಾ ಅಧಿವೇಶನ 6ನೇ ತಾರೀಕಿಂದ ನಡೆಯುತ್ತೆ, ಸುಮಾರು 3 ವಾರಗಳ ಕಾಲ ನಡೆಯುತ್ತೆ. ಇವತ್ತು ನಾವು ಕೇಳ್ತಾ ಇರುವಂತದ್ದು, ಇಲ್ಲಿ ಬಂದಿರುವಂತ ಜನನ್ನ ಫಿಲಪ್ ಮಾಡಿ ಇನ್ನೂ ಜಾಬು ಅಷ್ಟಿದೆ, 2,85,000 ಜಾಬ್ಗಳಿದೆ. ಇವತ್ತೇನೋ ಡಿ ಕೆ ಶಿವಕುಮಾರ್ ಕೇಳಿದ್ರಂತೆ ಸಿದ್ದರಾಮಯ್ಯ,
ಅಶೋಕ್ ಏನ್ ಮಾಡಿದಾನೆ? ಅಶೋಕ್ ಎಷ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅಂತ ಓಪನ್ ಚಾಲೆಂಜ್ ಹೇಳ್ತೀನಿ. ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ನಾನು ಎಷ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ತಹಸೀಲ್ದಾರ್ ಲೆಕ್ಕ ಕೊಡಿ. ನಾನು ಅಪಾಯಿಂಟ್ಮೆಂಟ್ ಮಾಡಿ. ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಮೊದಲ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ ಎಂದರು, ತುಂಬಿಲ್ಲ. ಎರಡನೇ ವರ್ಷದಲ್ಲಿ ಉಳಿದ ಎಲ್ಲಾ ಹುದ್ದೆಗಳನ್ನು ತುಂಬುತ್ತೀವಿ ಎಂದರು, ತುಂಬಿಲ್ಲ. ಇವತ್ತು 5 ಗ್ಯಾರಂಟಿಗಳ ಹೆಸರಿನಲ್ಲಿ ಜೀವನ ಕಳೀತಾ ಇದ್ದಾರೆ. 6ನೇ ಗ್ಯಾರಂಟಿ ಏನ್ ಗೊತ್ತಾ? ಯುವಕರನ್ನ ಉದ್ಯೋಗ ಕೊಡದೆ ಅವರನ್ನ ನಾಶ ಮಾಡತಕ್ಕಂಥದ್ದೇ ಇವರ 6ನೇ ಗ್ಯಾರಂಟಿ. ಇದಕ್ಕೆ ನಾವು ಒಪ್ಪೋದಿಲ್ಲ. ಮೊದಲು ಅವರಿಗೆ ಆಶ್ವಾಸನೆ ಕೊಡಿ. ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ ಅಲ್ಲ, ಅವರ ಭವಿಷ್ಯದ ಕೆಲಸಗಳು ಬೇಕು. ಆ ಹುದ್ದೆಗಳನ್ನು ತುಂಬ್ರಿ, ಆಗ ಅವರು ಯಾವ ಹೋರಾಟವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯುವಕರ ಭವಿಷ್ಯವನ್ನ ಹಾಳು ಮಾಡಿ ಯಾವುದೇ ಸರ್ಕಾರ ಉದ್ಧಾರ ಆಗೋದಿಲ್ಲ. ಯುವಕರನ್ನ ವಿರೋಧಿಸಿದಾಗ, ಯುವಕರನ್ನ ಅವರನ್ನ ಬೀದಿಗಿಳಿಸಿದ ಯಾವುದೇ ಸರ್ಕಾರ ಇವತ್ತು ಬದುಕಿಲ್ಲ. ಈ ಸರ್ಕಾರವೂ ಬದುಕೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಅನೇಕ ಸರ್ಕಾರಗಳ ನಿರ್ಲಕ್ಷ್ಯವೇ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಅವರು ಬಂದು ಯುವಕರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಬಂದು ನಾವು ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿದ್ದು. ಬಟ್ ಕೊಟ್ಟಂತ ಭರವಸೆಗಳೆಲ್ಲವೂ ಕೂಡ ಹುಸಿಯಾಗಿರುವುದು ಇವತ್ತಿನ ಈ ಆಕ್ರೋಶಕ್ಕೆ ಪ್ರಮುಖ ಕಾರಣ. ಹೌದು ಅರುಣ್, ಈಗಾಗಲೇ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಸಹನೆಯ ಕಟ್ಟೆ ಒಡೆದಿದೆ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ ಧಾರವಾಡ ನಗರದಲ್ಲಿ ನಡೆದಂತಹ ಪ್ರತಿಭಟನೆ ಸಾಕ್ಷಿಯಾಗಿದೆ. ತಾವು ಕೂಡ ನೋಡ್ತಿರೋ ಹಾಗೆ ದೃಶ್ಯದಲ್ಲಿ ಜುಬ್ಲಿ ಸರ್ಕಲ್ ನಲ್ಲಿ ಕೂಡ ಏನಂತಂದ್ರೆ ಧಾರವಾಡದ ಹೃದಯ ಭಾಗದಲ್ಲಿರುವಂತಹ ಪ್ರಮುಖ ಸರ್ಕಲ್ ಆಗಿರೋದ್ರಿಂದ ಈ ಸರ್ಕಲ್ ಅಲ್ಲಿ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿ ರಸ್ತೆಯನ್ನ ಸರ್ಕಲ್ ನ ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟೋಕೆ ಮುಂದಾಗಿದ್ದಾರೆ. ಒಂದು ಕಡೆ ಈ ಸರ್ಕಲ್ಗೆ ಆಗಮಿಸಿದಂತಹ ಆರ್ ಅಶೋಕ್ ಅವರಿಗೂ ಕೂಡ ಇಲ್ಲಿರುವಂತಹ ಉದ್ಯೋಗಾಕಾಂಕ್ಷಿಗಳು ಗೋ ಬ್ಯಾಕ್ ಎಂದು ಘೋಷಣೆ ಕೂಗುವ ಮೂಲಕ ಇಲ್ಲಿಂದ ಈ ಪ್ರತಿಭಟನಾ ಸ್ಥಳದಿಂದ ಅವರನ್ನ ಕಾಲ್ ಕೀಳೋಕೆ ಮುಂದಾಗಿದ್ರು ಅಂತ ಹೇಳ್ಬೋದು. ಈಗಾಗಲೇ ಕೂಡ ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಉದ್ಯೋಗಾಕಾಂಕ್ಷಿಗಳು ಬೆಂಬಲ ನಿಂತ ಬಿಜೆಪಿ ಏನು ನಾಯಕರುಗಳಲ್ಲಿ ಈಗಾಗಲೇ ಶಾಸಕ ಅರವಿಂದ್ ಬೆಲ್ಲದವರು ಒಬ್ಬರು ಮಾತ್ರ ಈ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆರ್ ಅಶೋಕ್ ಇರ್ಬೋದು, ಚಲುವನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲಿಂದ ಕಾಲ್ ಕಿತ್ತರು. ಯಾಕಂತಂದ್ರೆ ಪ್ರತಿಭಟನಾಕಾರರು ಕೂಡ ಒಂದು ಘೋಷಣೆ ಕೊಟ್ಟಿದ್ರು, ಇಲ್ಲಿ ಈ ಪ್ರತಿಭಟನೆಯಲ್ಲಿ ರಾಜಕೀಯ ಮಾಡೋಕೆ ಹೋಗಬೇಡಿ, ವಿದ್ಯಾರ್ಥಿಗಳ ಪರವಾಗಿರಬೇಕೆಂಬ ಧ್ವನಿಯನ್ನ ಎತ್ತಿದರ ಹಿನ್ನೆಲೆ ಆ ಇಬ್ಬರು ನಾಯಕರು ಇಲ್ಲಿಂದ ಹೊರಟು ಹೋದ್ರು. ಆದ್ರೆ ಈಗಾಗಲೇ ಕೂಡ ಪ್ರತಿಭಟನಾಕಾರರು ಸತತ 4 ಗಂಟೆಗಳ ಕಾಲ ಈ ಜುಬ್ಲಿ ಸರ್ಕಲ್ ವೃತ್ತವನ್ನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಏನಂತಂದ್ರೆ ಕೊಟ್ಟ ಭರವಸೆಯನ್ನ ಈಡೇರಿಸಬೇಕು. 2,80,000 ಏನು ಹುದ್ದೆ ಖಾಲಿ ಇವೆ, ಅದರಲ್ಲಿ ಕೂಡ ಆರ್ಥಿಕ ಇಲಾಖೆ ಕೂಡ ಏನಂತಂದ್ರೆ ಈಗ ಹುದ್ದೆಯನ್ನ ಭರ್ತಿ ಮಾಡೋಕೆ ಕೂಡ ಅನುಮತಿಯನ್ನು ನೀಡಿದ್ರು ಕೂಡ ಯಾಕೆ ಮಾಡ್ತಾ ಇಲ್ಲ ಎಂಬ ಆಕ್ರೋಶವನ್ನು ಹೊರಹಾಕುವ ಮೂಲಕ ಈಗಾಗಲೇ ಕೂಡ ಸರ್ಕಾರ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗದ 6ನೇ ಗ್ಯಾರಂಟಿಯನ್ನ ನೀಡೋಕೆ ಮುಂದಾಗಿದೆ ಎಂಬ ಆರೋಪವನ್ನ ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಮುಂಜಾನೆಯಿಂದ ಆರಂಭವಾದಂತಹ ಪ್ರತಿಭಟನೆ ಈಗಾಗಲೇ ಜುಬ್ಲಿ ಸರ್ಕಲ್ ತಲುಪಿದೆ. ಜುಬ್ಲಿ ಸರ್ಕಲ್ಗೆ ಯಾವುದೇ ರೀತಿಯಂತಹ ಸರ್ಕಲ್ ಬಂದ್ ಮಾಡೋಕೆ, ರಸ್ತೆ ಬಂದ್ ಮಾಡೋಕೆ ಪೊಲೀಸರು ಪರವಾನಗಿ ನೀಡಿಲ್ಲ. ಈ ವಿಚಾರವಾಗಿ ಕೂಡ ಪೊಲೀಸರು ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಇದು ಪ್ರಮುಖವಾಗಿರುವ ಅಂಶ ಆಗಿದೆ. ಇನ್ನೊಂದು ಕಡೆ ಏನಂತಂದ್ರೆ ನಗರದ ಶ್ರೀನಗರ ಸರ್ಕಲ್ನಿಂದ ಬಿಚನ್ ಕಾಂಪೌಂಡ್ ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪ್ರತಿಭಟನಾ ರ್ಯಾಲಿ ನಡೆದ ಬಳಿಕ ಏನು ಬಿಜೆಪಿಯವರು ಕೂಡ ಏನಂತಂದ್ರೆ ಏನು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರ ಭಾಷಣಕ್ಕೂ ಕೂಡ ಸ್ಥಳೀಯ ಉದ್ಯೋಗಾಕಾಂಕ್ಷಿಗಳ ಹೋರಾಟಗಾರರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಗರದ ಜುಬ್ಲಿ ಸರ್ಕಲ್ ಬಂದ್ ಮಾಡಬೇಕೆಂಬ ಬೇಡಿಕೆಯನ್ನು ಇಟ್ಟಿದ್ರು. ಆ ವಿಚಾರವಾಗಿ ಇಲ್ಲಿ ಪ್ರತಿಭಟನಾಕಾರರು ಸಂಪೂರ್ಣವಾಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಇಲ್ಲಿ ಜುಬ್ಲಿ ಸರ್ಕಲ್ಗೆ ಆಗಮಿಸಿದ್ರು. ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ಅಂತಂದ್ರೆ ಪ್ರತಿಭಟನಾಕಾರರು ಏನು ಬಿಜೆಪಿ ನಾಯಕರ ವಿರುದ್ಧ ಒಂದು ಏನು ರಾಜಕೀಯ ಮಾಡೋಕೆ ಹೋಗಬೇಡಿ, ನಮ್ಮ ನೋವನ್ನ ಕೂಡ ಯಾವುದೇ ಸರ್ಕಾರ ಕೇಳಿಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರು ಕೂಡ ಕೇಳಿಲ್ಲ, ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಘೋಷಣೆ ಕೂಗುವ ಮೂಲಕ ಆರ್ ಅಶೋಕ್ ಮತ್ತು ಚಲುವರಾಯ ಸ್ವಾಮಿಯನ್ನ ಇಲ್ಲಿಂದ ಕಾಲ್ ಕೇಳೋಕೆ ಮಾಡಿದ್ರು. ಈಗಾಗಲೇ ಕೂಡ ಏನಂತ ಅರವಿಂದ್ ಬೆಲ್ಲದವರು ಒಬ್ರು ಮಾತ್ರ ಈಗ ಏನು ಬಿಜೆಪಿ ನಾಯಕರಂತ ಅರವಿಂದ್ ಬೆಲ್ಲದವರು ಈಗ ಈ ಜುಬ್ಲಿ ಸರ್ಕಲ್ ಪ್ರತಿಭಟನಾಕಾರರ ಬೆನ್ನಿಗೆ ನಿಂತಿದ್ದಾರೆ. ಈಗ ಪ್ರತಿಭಟನೆಯ ಕಾವು ಕೂಡ ಯಾವ ರೂಪ ಸ್ವರೂಪ
ಮಾತಾಡೋದು ಇನ್ನೂ ಕೂಡ ಕಾದಿರಬೇಕು. ಯಾಕಂದ್ರೆ ತಾವು ಕೂಡ ನೋಡಿರೋ ದೃಷ್ಟಿಯಲ್ಲಿ ಸಾವಿರಾರು ಯುವಕರು ಕೂಡ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶನ ಹೊರಹಾಕ್ತಿದ್ದಾರೆ. ಅರುಣ್, ಮಂಜುನಾಥ್, ಇವತ್ತಿನ ಈ ಪ್ರತಿಭಟನೆಗಾಗಿನೇ ಕಳೆದ 6 ತಿಂಗಳಿಂದ ಇವರು ಪರ್ಮಿಷನ್ ಅನ್ನ ಕೇಳ್ತಾನೆ ಇದ್ರಂತೆ ಪೊಲೀಸರಿಗೆ. ಬಟ್ ಯಾವುದೇ ಪರ್ಮಿಷನ್ ಸಿಕ್ಕಿರಲಿಲ್ಲ. ಬಟ್ ಫೈನಲಿ ಇವತ್ತು ಸಿಕ್ಕಿರುವಂತದ್ದು. ಸೊ ಇವತ್ತಿನ ಹೋರಾಟ ನೋಡ್ತಾ ಇದ್ವಿ. ಮುಂದಿನ ಹಾದಿ ಏನಾಗಿರುತ್ತೆ, ಈ ಹೋರಾಟದ ರೂಪರೇಷೆಗಳು ಏನ್ ಹೇಳ್ತಾ ಇದ್ದಾರೆ ಪ್ರಮುಖ ಮುಖಂಡರುಗಳು? ಹೌದು ಅರುಣ್, ಈಗಾಗಲೇ ಕೂಡ ಏನು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕಳೆದ ಹಲವಾರು ಬಾರಿ ಮನವಿ ನೀಡಿದ್ರು, ಹೋರಾಟಕ್ಕೆ ಪರವಾನಗಿಯನ್ನು ನೀಡಿರುವುದಿಲ್ಲ. ಈ ವಿಚಾರವಾಗಿ ಇವತ್ತು ಬಿಜೆಪಿಯ ಪಕ್ಷದ ಮೂಲಕ ಅಂತಂದ್ರೆ ಪ್ರತಿಭಟನೆಗೆ ಏನು ಅನುಮತಿಯನ್ನು ಪಡೆಯಲಾಗಿತ್ತು. ಆದರೆ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗೆ ಅನುಮತಿ ನೀಡಿರುವುದಿಲ್ಲ. ಆ ವಿಚಾರವಾಗಿ ಇವತ್ತು ಬಿಜೆಪಿ ಪಕ್ಷಕ್ಕೆ ನೀಡಿದ ಪರವಾನಗಿಯಲ್ಲೇ ವಿದ್ಯಾರ್ಥಿಗಳು ಕೂಡ ಇವತ್ತು ಏನು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಒಂದೇ ಒಂದು ಕೂಗು, ಈ ಹೋರಾಟ ಇನ್ನು ಮುಂದೆ ತೀವ್ರ ಸ್ವರೂಪವನ್ನು ಪಡೆಯುತ್ತೆ. ಸರ್ಕಾರ ಕೂಡಲೇ ಬಜೆಟ್ನಲ್ಲಿ ಏನು ಈಗಾಗಲೇ ನೇಮಕಾತಿಗೆ ಪ್ರಕ್ರಿಯೆ ಮುಂದಾಗುತ್ತೆ, ಇಲ್ಲವಾದಲ್ಲಿ ಬೆಂಗಳೂರಿಗೆ ಪಾದಯಾತ್ರೆ ಇರಬಹುದು, ಜೊತೆಗೆ ಧರಣಿ ಉಪವಾಸ ಧರಣಿಯನ್ನ ಮಾಡೋಕೆ ಮುಂದಾಗ್ತೇವೆ ಎಂಬ ಎಚ್ಚರಿಕೆಯನ್ನ ಉದ್ಯೋಗಾಕಾಂಕ್ಷಿಗಳು ಕೂಡ ಹೇಳ್ತಿದ್ದಾರೆ. ಅರುಣ್, ಮಂಜುನಾಥ್, ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇರುವಂತಹ ದಿನ. ಅದಕ್ಕಿಂತ ಮೊದಲಿಗೆ ಇಂಥದ್ದೊಂದು ವಾತಾವರಣ ಸೃಷ್ಟಿಯಾಗಿದೆ, ಆಕ್ರೋಶದ ಕಟ್ಟೆ ಒಡೆದು ನಿಂತ್ಕೊಂಡಿರುವಂಥದ್ದು. ಇದು ಟೋಟಲ್ ಏನು ಹೋರಾಟ ನಡೀತಾ ಇದೆ ಧಾರವಾಡದಲ್ಲಿ, ಇದು ವ್ಯಾಪಿಸುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ನಾಳೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಇದೇ ತೆರನಾದಂತಹ ಹೋರಾಟಗಳನ್ನು ಮಾಡುವಂತಹ ಚಾನ್ಸಸ್ಗಳು ಇದೆಯಾ? ಹೌದು ಅರುಣ್, ಈಗಾಗಲೇ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಗೆ ಬಿಜೆಪಿ ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ಜೊತೆಗೆ ಈಗಾಗಲೇ ಏನು ಅಧಿವೇಶನದ ಒಳಗೆ ಏನು ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತೇವೆ, ಹೊರಗಡೆ ನೀವು ಪ್ರತಿಭಟನೆ ಮಾಡಿ ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ, ನಿಮ್ಮ ಜೊತೆಗೆ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ನಮ್ಮದಿದೆ ಎಂಬ ಹೇಳಿಕೆಯನ್ನು ನೀಡುವುದರ ಮೂಲಕ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕ್ಕೂ ಕೂಡ ಒಂದ್ ಕಡೆ ಬಿಜೆಪಿ ಕೂಡ ಬೆಂಬಲ ನೀಡುವುದರ ಮೂಲಕ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲ ನೀಡಿದೆ. ಅದೇ ರೀತಿಯಾಗಿ ಹೋರಾಟಗಾರರ ಕಟ್ಟೆ ಕೂಡ ಒಡೆದಿದ್ದು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ 1,00,000ಕ್ಕೂ ಹೆಚ್ಚು ಜನರು ಇರೋದ್ರಿಂದ ಧಾರವಾಡವನ್ನ ಕೇಂದ್ರೀಕೃತವಾಗಿ ಮಾಡಿಕೊಂಡು ಇಲ್ಲೇ ಏನು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವ ರೂಪುರೇಷೆಗಳನ್ನ ರೂಪಿಸಬಹುದು ಎಂಬುದು ಕೂಡ ಇಲ್ಲಿ ಮೇಲೋಟಕ್ಕೆ ಕಂಡು ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನೋಡಿ, ಬರೋಬ್ಬರಿ 2,87,000 ಹುದ್ದೆಗಳು ಖಾಲಿ ಇರೋದು, ಅದನ್ನು ಭರ್ತಿ ಮಾಡಿ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಲವಾರು ವರ್ಷಗಳಿಂದ ಭರ್ತಿಯಾಗಿಲ್ಲ. ಇದು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ 79,600 ಹುದ್ದೆ ಖಾಲಿ ಇದೆ. ಆರೋಗ್ಯ ವೈದ್ಯಕೀಯ ಇಲಾಖೆಯಲ್ಲಿ 37,000 ಹುದ್ದೆ ಖಾಲಿ ಇದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,600 ಹುದ್ದೆಗಳು ಖಾಲಿ ಇದೆ. ಇನ್ನು ಪಶುಸಂಗೋಪನಾ ಇಲಾಖೆಯಲ್ಲಿ 11,000 ಹುದ್ದೆಗಳು ಖಾಲಿ ಇರೋದು. ಹಿಂದುಳಿದ ವರ್ಗಗಳ ಇಲಾಖೆ 8,500, ಹಣಕಾಸು ಸಚಿವಾಲಯ 7,600 ಹುದ್ದೆ ಇದೆ. ಕೃಷಿ ಇಲಾಖೆಯಲ್ಲಿ 6,800, ಅರಣ್ಯ ಇಲಾಖೆಯಲ್ಲಿ 6,400, ಡಿಪಿಆರ್ 6,000, ಸಹಕಾರ ಇಲಾಖೆ 4,700, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 3,300 ಹುದ್ದೆಗಳು ಖಾಲಿ ಇರೋದು. ಒಟ್ಟಾರೆಯಾಗಿ 2,00,000 ಹೆಚ್ಚಿನ ಹುದ್ದೆಗಳು ಖಾಲಿ ಇರೋದು. ಇದನ್ನ ಭರ್ತಿ ಮಾಡಿ ಅಂತ ಯುವಕರ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಆ ಅಂಕಿ ಸಂಖ್ಯೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 2,87,000 ಹುದ್ದೆಗಳು ಖಾಲಿ ಇದೆ.